ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು 90 ಡೇಸ್ ಇದ್ದು ಕೊನೆಯ ದಿವಸ ಅಂತೇಳಿ ಹೇಳ್ಬೋದು. 89 ಇನ್ನೊಂದು ದಿನ ಬಾಕಿ ಇರೋದು. 89 ಮತ್ತು 90 ಡೇಸ್ ಎರಡು ದಿವಸದ ವೀಡಿಯೋವನ್ನು ಇವತ್ತು ಹಾಕಿಬಿಡ್ತೇನೆ. ಇವತ್ತು 90 ಡೇಸ್ ಆ್ಯಕ್ಚುಲಿ. ಇವತ್ತು ನಾನು ಓಟ್ಸ್, ಇದು 89ನೇ ದಿವಸದ್ದು ಓಟ್ಸು, ಸ್ವಲ್ಪ ರವೆ ಹಾಗೆ ಕಡಲೆ ಹುಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದು, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಒಂದು ದೋಸಾ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಕಡಲೆ ಹುಡಿ ಹಾಕಿರೋದ್ರಿಂದ ಅದರಲ್ಲಿ ಪ್ರೋಟೀನ್ ಇರ್ತದೆ. ಇದು 89ನೇ ದಿವಸದ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ. ಅದಾದ ನಂತರ ನಾನು ಉಪ್ಪಿನಕಾಯಿ ಕೆಲಸ ಇತ್ತು, ಸ್ವಲ್ಪ ಬಿಸಿಲಲ್ಲಿ ಹಾಕಿ ಫುಲ್ಲು ಒಣಗಿಸಿಟ್ಟಿದ್ದೆ. ಅದನ್ನು ವೀಡಿಯೋ ಕ್ಲಿಪ್ಸ್ ಎಲ್ಲ ನಿಮಗೆ ಸ್ವಲ್ಪ ಹಾಕ್ತೇನೆ. ಹಾಗೆ ಆದ ಕಾರಣ ನಾನು ಮಧ್ಯಾಹ್ನ ಏನು ಕುಕ್ಕಿಂಗ್ ಅಂತೇಳಿ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ಹೋಗಲಿಲ್ಲ. ಟೆಂಪಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ. ಮಧ್ಯಾಹ್ನದ ಊಟ ಅಲ್ಲಿ ಕಡಲೆ ಹಾಕಿದ್ದು, ಹಲಸಿನಕಾಯಿ ಪಲ್ಯ, ಸಾಂಬಾರು, ಸಾರು, ಅನ್ನ ಎಲ್ಲ ಊಟ ಮಾಡ್ಕೊಂಡು ಬಂದೆ. ಪಾಯಸ ಒಂದು ಸ್ವಲ್ಪ ಜಸ್ಟ್ ಟೇಸ್ಟ್ ನೋಡಿ, ಪ್ರಸಾದ ಥರ ಒಂದು ಟೇಸ್ಟ್ ನೋಡಿಕೊಂಡು ಒಂದು ಅರ್ಧ ಸೌಟಷ್ಟು ಪಾಯಸ ತಿಂದ್ಕೊಂಡು ಬಂದೆ. ದೇವಸ್ಥಾನದಲ್ಲಿ ಊಟ ಮಾಡಿ ಬಂದಿದ್ದೇನೆ. ಇದಾಗಿತ್ತು 89ನೇ ನೈಟ್. ಮತ್ತು ಇದೇ ದೋಸೆ ಹಿಟ್ಟು ಇತ್ತು, ಹಾಗಾಗಿ ನೈಟ್ ಇದೇ ದೋಸೆಯನ್ನು ಮಾಡ್ಕೊಂಡು ತಿಂದೆ. ಮಿಡ್ಲಲ್ಲಿ ಚೆನ್ನಾಗಿ ಮಜ್ಜಿಗೆ ನೀರು ಆ ಥರ ಕುಡಿತಾ ಇದ್ದೇನೆ. ಬೇಕಾದರೆ ನೀರು ಹಾಲು ಮಾಡಿ ಕೂಡ ಸ್ವಲ್ಪ ಕುಡಿಬೋದು, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ನೀರು ಕುಡೀರಿ. ಎಳ್ನೀರೆಲ್ಲ ತುಂಬಾ ಒಳ್ಳೆಯದು. ಮತ್ತು ಶುಗರ್ ಕೇನ್ ಜ್ಯೂಸ್ ಅಂತೇಳಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ಈ ಒಂದು ಸಮ್ಮರಲ್ಲಿ. ಅದು ಒಳ್ಳೆ ಹೈ ಶುಗರ್ ಇರ್ತದೆ, ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾರೆ ಶುಗರ್ ಕೇನ್ ಜ್ಯೂಸು. ಹಾಗಾಗಿ ಅಪರೂಪಕ್ಕೆ ಕುಡಿಬೋದು, ಬೇಡ ಅಲ್ಲ ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಪ್ರತಿ ಸಲ ಅದು ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಶುಗರ್ ಕೇನ್ ಜ್ಯೂಸನ್ನೇ ಕುಡಿಬೇಡಿ. ಅದು ಒಮ್ಮೆಲೆ ನಮ್ಮ ಒಂದು ಶುಗರ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತದೆ. ಹಾಗಾಗಿ ಅದಕ್ಕಿಂತ ನಿಮಗೆ ಎಳ್ನೀರು ಬೆಸ್ಟು. ಅದು ಯಾವುದೂ ಇಲ್ಲಾಂದರೆ ಬರೀ ನೀರನ್ನೇ ಕುಡೀರಿ, ಜಾಸ್ತಿಯಾಗಿ ನೀರನ್ನು ಕುಡೀರಿ, ಅದು ತುಂಬಾ ಒಳ್ಳೆಯದು. ಶುಗರ್ ಕೇನ್ ಜ್ಯೂಸು ನಮಗೆ ಬಾಯಾರಿಕೆ ಕುಡಿಲಿಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತದೆ, ಹಾಗಂತೇಳಿ ಅದನ್ನು ಕುಡಿಬೇಡಿ. ಇದರಿಂದ ಆರೋಗ್ಯಕ್ಕೆ ಅಷ್ಟು ಒಮ್ಮೆಗೆ ಬಾಯಾರಿಕೆ ನಿಮಗೆ ಕಡಿಮೆ ಆಗ್ಬೋದು, ಆದರೆ ಅದು ಶುಗರನ್ನು ಸ್ಪೈಕ್ ಮಾಡುತ್ತೆ. ಹೈ ಸ್ವೀಟ್ ಇದೆ ಅಲ್ಲ ಅದು, ಹಾಗಾಗಿ ಒಮ್ಮೆಲೆ ಶುಗರ್ ಸ್ಪೈಕ್ ಆಗುವ ಚಾನ್ಸಸ್ ಇದೆ, ಆರೋಗ್ಯ ಏರುಪೇರಾಗ್ಬೋದು. ಅದಕ್ಕಿಂತ ನೀವು ಎಳ್ನೀರು ಕುಡೀರಿ, ಇಲ್ಲ ಮನೆಯಲ್ಲೇ ಏನಾದರೂ ಒಳ್ಳೆ ಜ್ಯೂಸ್ ಮಾಡಿ ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಎಳ್ಳು ಜ್ಯೂಸು, ಹೆಸರು ಕಾಳು ಜ್ಯೂಸು, ಆ ಥರ ಜ್ಯೂಸ್ಗಳನ್ನೆಲ್ಲ ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ. ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಆ ಥರ ಅವುಗಳನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಮಸ್ಕ್ ಮೆಲನ್ ನಿಮಗೆ ಒಳ್ಳೆ ಹೈಡ್ರೇಟ್ ಮಾಡ್ತದೆ ನಿಮ್ಮ ಬಾಡಿಯನ್ನು, ಅದನ್ನು ಜಾಸ್ತಿ ತಿನ್ನಿ. ಮಾವಿನ ಹಣ್ಣು ಸೀಸನ್ ಬಂದಿದೆ, ಮಾವಿನ ಹಣ್ಣು ಕೂಡ ಮಾಡ್ರೇಟಾಗಿ ಕನ್ಸ್ಯೂಮ್ ಮಾಡ್ಬೋದು. ಪೈನಾಪಲ್ ತಿನ್ಬೋದು, ಹಣ್ಣುಗಳನ್ನು ಜ್ಯೂಸ್ ಮಾಡಿಕೊಂಡು ಇಲ್ಲದ್ರೆ ಹಾಗೆ ಆದರೂ ತಿನ್ಬೋದು. ನಿಮಗೆ ಮನೆಯಲ್ಲೇ ಆದಷ್ಟು ಜ್ಯೂಸುಗಳನ್ನು ಮಾಡಿ ಕುಡೀತು ಅಂತ ಹೇಳಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಸ್ಟ್ ಅಂತೇಳಿದರೆ ನೀರೇ. ಆದಷ್ಟು ನೀರು ಕುಡೀರಿ, ಸಣ್ಣ ತುಂಡು ಬೆಲ್ಲವನ್ನು ತಿಂದ್ಕೊಂಡು ನೀರು ಕುಡೀರಿ, ತುಂಬ ಚೆನ್ನಾಗಿರ್ತದೆ. ಅದೇ ಬೆಸ್ಟ್ ಅಂತೇಳಿ ಹೇಳೋದು ನಾನು. ಅಥವಾ ನಿಮಗೆ ಲಿಂಬೆ ಬೇಕು ಅಂದರೆ ಲಿಂಬೆ, ಅಥವಾ ಅದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಕುಡಿದ್ರೂ ಕೂಡ ನಡೆಯುತ್ತೆ ಈ ಒಂದು ಸಮ್ಮರಲ್ಲಿ, ನಮ್ಮ ಗ್ಲೂಕೋಸ್ ಡೌನ್ ಆಗಿರುವಾಗ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನೋಡಿ, ಈ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಏನು ಮಸಾಲೆ ಅಂತೇಳಿ ಹಾಕಲಿಲ್ಲ, ನೀವು ಬೇಕಾದರೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೆ. ಇದು ಈಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಆಲ್ರೆಡಿ ರೆಡಿ ಆಗಿದೆ, ಸೆಕೆಂಡ್ ಬ್ಯಾಚ್ ರೆಡಿ ಮಾಡ್ತಾ ಇದ್ದೇನೆ. ಇನ್ನು ಉಪ್ಪಲ್ಲಿ ಹಾಕಿದ ಮಾವಿನ ಮಿಡಿ ಇದೆ, ಅದಕ್ಕೆ ಈಗ ಮಸಾಲೆ ಕಡಿಬೇಕು. ಅದ ಕಾರಣ ಒಂದು ಸ್ವಲ್ಪ ಮೆಣಸು ತಂದು ಬಿಸಿಲಲ್ಲಿ ಒಣಗಿಸಿದ್ದೇನೆ. ಇನ್ನು ಇದರದ್ದು ಸುಮಾರು ಕೆಲಸ ಇದೆ. 6 kg ಅಷ್ಟು ಮೆಣಸಿದೆ. ಇದರದ್ದು ಚೊಟ್ಟನ್ನೆಲ್ಲ ಇನ್ನೂ ತೆಗೆದು ಕ್ಲೀನ್ ಮಾಡಿ ಮಿಲ್ಲಿಗೆ ಕೊಟ್ಟು ಹುಡಿ ಮಾಡಿಸ್ಕೊಂಡು ಬರಬೇಕು. ಅದೇ ರೀತಿ ಸಾಸಿವೆ ಕೂಡ 7 kg ಅಷ್ಟು ಸಾಸಿವೆ ಕೂಡ ತಂದು ಇಟ್ಟಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಈ ಥರ ಬಿಸಿಲಲ್ಲಿ ಒಣಗಿಸಬೇಕು. ಇದು 89ನೇ ದಿವಸ ಸಂಡೇ ವಿಡಿಯೋ. ನಾನು ಮಧ್ಯಾಹ್ನ ಊಟಕ್ಕೆ ಎಲ್ಲ ಇದೇ ಕೆಲಸ ಮಾಡ್ಕೊಂಡು ಕೂತೆ, ಮೆಣಸಿದ್ದು ಚೊಟ್ಟು ತೆಗೆಯೋದು ಅಂತ ಹೇಳ್ಕೊಂಡು. ಹಾಗಾಗಿ ಮಧ್ಯಾಹ್ನದ ಅಡುಗೆ ಮಾಡಲಿಲ್ಲ, ನಾನು ದೇವಸ್ಥಾನಕ್ಕೆ ಹೋದೆ. ನೈಟ್ ಅದೇ ದೋಸೆ ತಿಂದೆ. 89ನೇ ದಿವಸ ಇದು. ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ಚಾಲೆಂಜಿನ 90 ಡೇ ಇವತ್ತು ಕಂಪ್ಲೀಟ್ ಆಯಿತು. 90 ಡೇಸ್ ಕೂಡ ಮಾಡಿದ್ದೇನೆ, ಡಯಟ್ ಮಾಡಿದ್ದೇನೆ. ತುಂಬ ಚೀಟ್, ಯಾವುದು ಕೂಡ ಅತೀ ಚೀಟ್ ಅಂತೇಳಿ ಎಲ್ಲಿಯೂ ಆಗಲಿಲ್ಲ. ಚೀಟ್ ಮೀಲ್ ಮಾಡದೆ ಡಯಟ್ ಮಾಡಿದ್ದೇನೆ, ವೀಡಿಯೋಸ್ ಹಾಕಿದ್ದೇನೆ. ಪ್ರತಿ ದಿವಸ ಆಗದಿದ್ದರೂ ಕ್ಲಾಸ್ಗೆ ಸ್ವಲ್ಪ ಬ್ಯುಸಿ ಆಯಿತು, ಕೆಲಸ ಪಿಕ್ಕಲ್ಲಿದ್ದು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ಡೈಲಿ ವೀಡಿಯೋಸ್ ಅಂತೇಳಿ ಹಾಕಲಿಕ್ಕಾಗಲಿಲ್ಲ. ಆದರೆ ಆಲ್ಮೋಸ್ಟ್ ನಿಮಗೆ ಅಪ್ಡೇಟ್ಸ್ ಕೊಟ್ಟಿದ್ದೇನೆ.
ಡಯಟ್ ಅಂತೂ ಚೆನ್ನಾಗೇ ಮಾಡಿದ್ದೇನೆ, ಆದರೂ ಕೂಡ ರಿಸಲ್ಟ್ ನಾವು ಅಂದ್ಕೊಂಡ ಹಾಗೆ ಬರಲಿಲ್ಲ. ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋದನ್ನು ತೋರಿಸ್ತೇನೆ ನಾನು ನಿಮಗೆ. ಅದು ಫೋಟೋ ತೆಗೆದಿಟ್ಕೊಂಡಿದ್ದೇನೆ. ಇವತ್ತಿದು ವೆಯ್ಟ್ 90 ಡೇಸ್ ಕಂಪ್ಲೀಟ್ ಆಗಿ ಇವತ್ತು ಕೂಡ ನಾನು ಡಯಟನ್ನು ಮಾಡ್ತೇನೆ. ಇವತ್ತೇನು ತಿಂದೆ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೇನೆ. ಮಾಮೂಲಿಯಾಗಿ ಇವತ್ತು ಬೇಸನ್ ಚೀಲ ಮಾಡ್ತಾಯಿದ್ದೇನೆ. ನೀರು ಕುದೀತಾ ಉಂಟು ನೋಡಿ, ತೋರಿಸ್ತೇನೆ ನೋಡಿ. ಇಲ್ಲಿ ನೀರಿಟ್ಟಿದ್ದೇನೆ. ನೀರು ಅಂತ ಹೇಳಿದರೆ ಇದಕ್ಕೆ ಜೀರಿಗೆ ಹಾಕಬೇಕೀಗ, ಜೀರಿಗೆ ಹಾಗೆ ಬೇಸನ್ ಚೀಲ ಮಾಡುವ ಅಂತ ಹೇಳಿ ಇದೆಲ್ಲ ಅಂದರೆ ಯಾವಾಗಲೇ ಏನು ಗೊತ್ತಾ, ಈಗ ಲಾಸ್ಟ್ ಮಿನಿಟಿಗೆ ನನಗೆ ಹೈ ಪ್ರೋಟೀನ್ ನಾನು ಏನು ಕನ್ಸ್ಯೂಮ್ ಮಾಡಿದೆ, ಆಗ ನನಗೆ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಹೈ ಪ್ರೋಟೀನ್ ಫುಡ್ಡನ್ನು ಜಾಸ್ತಿಯಾಗಿ ತಗೊಳ್ಬೇಕು ನಮ್ಮ ಆಹಾರದಲ್ಲಿ. ಪ್ರತಿಯೊಂದು ಮೀಲಲ್ಲೂ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇರ್ಬೋದು, ಮಧ್ಯಾಹ್ನ ಲಂಚ್ ಇರ್ಬೋದು, ನೈಟ್ ಡಿನ್ನರ್ ಇರ್ಬೋದು, ಅದು ಏನೇ ಆಗಲಿ ಒಳ್ಳೆ ಪ್ರೋಟೀನ್ ಇರುವಂತಹ ಒಂದು ಆಹಾರವನ್ನು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತದೆ. ಅದಾಗಿ ನಾನು ಇವತ್ತು ಸೋಮವಾರ, ಇದು 3ನೇ ಸೋಮವಾರ, ನಾನು ಜಿಮ್ಮಿಗೆ ಹೋಗ್ತಾ ಇರೋದು 3ನೇ ಸೋಮವಾರ. ಅಂದರೆ ಲಾಸ್ಟ್ ವೀಕ್ 2 ವೀಕಿಂದ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ಜಿಮ್ಮಲ್ಲಿ ಕೂಡ ವರ್ಕೌಟ್ ಮಾಡೋದ್ರಿಂದ ನನಗೆ ಬೆಸ್ಟ್ ರಿಸಲ್ಟ್ ಬಂತು ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಮತ್ತು ಇನ್ಸ್ಟ್ರೂಮೆಂಟಲ್ಲಿ ಡಂಬಲ್ಸಲ್ಲೆಲ್ಲ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ತೇವೆ. ಹಾಗಾಗಿ ಅದು ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿ ಹೇಳ್ಬೋದು. ನನ್ನ ವೆಯ್ಟ್ ಬಂದು 77 ಇದ್ದವಳು ನಾನೀಗ 74 kg 350 ಗ್ರಾಮ್ಸ್ ಆಗಿದ್ದೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಮುಂದುವರಿಸ್ತಾ ಹೋದಂತೆ ವೆಯ್ಟ್ ಕಮ್ಮಿ ಆಗುತ್ತಾ ಹೋಗುತ್ತೆ. ಡಯಟ್ ಅಂತೂ ನಾನಿನ್ನೂ ಸ್ಟಾಪ್ ಮಾಡೋದಿಲ್ಲ. ಬಟ್ 90 ಡೇಸ್ ಚಾಲೆಂಜ್ ಅಂತೇಳಿ ವೀಡಿಯೋಸ್ ಹಾಕಬೇಕು ಅಂತೇಳಿ ಯೂಟ್ಯೂಬಲ್ಲಿ ಮಾಡಿದ್ದು, ಅದು ಕಂಪ್ಲೀಟ್ ಆಯಿತು. ಅದು ಇನ್ನೂ ವೀಡಿಯೋಸ್ ಬರಲ್ಲ ನಿಮಗೆ. ವಾರಕ್ಕೊಂದು ದಿವಸ 2 ದಿವಸ ಹೀಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಏನೆಲ್ಲ ಮಾಡಿದೆ, ಏನೆಲ್ಲ ಆಯಿತು, ಜಿಮ್ಮಲ್ಲಿ ಯಾವ ಥರ ವರ್ಕೌಟ್ ಮಾಡಿದೆ, ಅದು ವೀಡಿಯೋಸಲ್ಲಿ ನನಗೆ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಜಿಮ್ಮಿದು ವೀಡಿಯೋಸ್ ಯಾವುದು ಕೂಡ ಹಾಕಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅಲ್ಲೇನಾದರೂ ಆಯಿತು ಅಂತಾದರೆ, ವೀಡಿಯೋಸ್ ಮಾಡಿದೆ ಅಂತಾದರೆ ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೇನೆ. ಇದೀಗ ಮಾರ್ನಿಂಗ್ ಡ್ರಿಂಕ್ ಜೀರಾ ವಾಟರ್, ಜೀರಾ ಮತ್ತು ಸೋಂಪಿನ ಕಾಳನ್ನು ಹಾಕ್ಕೊಂಡು ಕುದಿಸಿದ್ದು, ಇದನ್ನು ಕುಡ್ದಾದ್ಮೇಲೆ ಬೇಸನ್ ಚೀಲ ಮಾಡ್ತೇನೆ. ಅದು ರೆಡಿ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತೇನೆ. ಫ್ರೆಂಡ್ಸ್ ನೋಡಿ, ನಾನು ತುಂಬಾ ಈ ಡ್ರೆಸ್ಸೆಲ್ಲ ಎಷ್ಟು ಟೈಟ್ ಆಗ್ತಿತ್ತು. ಇದು ನಾನು 90 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಡ್ರೆಸ್ ಹಾಕ್ಕೊಳ್ತಾ ಇದ್ದೆ ನೋಡಿ, 3 ತಿಂಗಳ ಹಿಂದೆ. ಈಗ ಇದು ಎಷ್ಟು ನನಗೆ ಒಂದು ಲೂಸ್ ಆಗ್ತಿದೆ ನೋಡಿ. ನನ್ನ ತೂಕ ಅನ್ನೋದು ತುಂಬ ಕಡಿಮೆ ಆಗಲಿಲ್ಲ ಅಂತ ಆದರೂ ತುಂಬಾ ಫ್ಯಾಟ್ ಲಾಸ್ ಆಗಿದೆ, ಹೊಟ್ಟೆ ಕಡಿಮೆ ಆಗಿದೆ, ಮೈಯಲ್ಲಿದ್ದ ಬೊಜ್ಜು ಕರಗಿದೆ. ಫ್ಯಾಟ್ ಲಾಸ್ ಅಂತೇಳಿ ಹೇಳ್ತೇವೆ, ಆ ಬೊಜ್ಜು ಕರಗಿದೆ. ಇನ್ನೂ ಸೊಂಟದ ಹತ್ರ ನನಗೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದ್ದದ್ದು, ಅದು ಇನ್ನೂ ಹೋಗ್ಲಿಕ್ಕೆ ಬಾಕಿ ಇದೆ. ಆಮೇಲೆ ಆಲ್ಮೋಸ್ಟ್ ಹೊಟ್ಟೆ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಫ್ಯಾಟ್ ಲಾಸ್ ಆಗಿದೆ. 77 kg ಮೇಲೆ ಇದ್ದೆ ನಾನು, ಈಗ 74 kg ಆಗಿದ್ದೇನೆ. ಆಲ್ಮೋಸ್ಟ್ 3.5 kg ಅಷ್ಟು 3 kg ಅಷ್ಟು ನನ್ನ ವೆಯ್ಟ್ ಲಾಸ್ ಆಗಿದೆ ಅಂತೇಳಿ ಹೇಳ್ಬೋದು. ಈಗ 74 kgಗೆ ಬಂದಿದ್ದೇನೆ. ಅಂದರೆ 76, 75, 73, 3.5 kg ಅಷ್ಟು 3 ತಿಂಗಳಲ್ಲಿ ಕಡಿಮೆ ಆಯಿತು. ತೊಂದರೆ ಇಲ್ಲ. ಈ ಒಂದು ಏಜಲ್ಲಿ ನಾವು 40sಲ್ಲಿ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಆಗ್ತದೆ. ಯಾಕೆಂದರೆ ಮೆಟಬಾಲಿಸಮ್ ಎಲ್ಲ ಸ್ಲೋ ಇರ್ತದೆ. ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತದೆ ವೆಯ್ಟ್ ಲಾಸ್ ಆಗಲಿಕ್ಕೆ. ಆದರೂ ಕೂಡ ಇಷ್ಟು ವೆಯ್ಟ್ ಲಾಸ್ ಆಯ್ತಲ್ಲ ಅಂತ ಹೇಳಿ ಖುಷಿ ಪಡಬೇಕು ನಾವು. ಇದು ಒಂದು 3.5 kg ಅಷ್ಟು ವೆಯ್ಟ್ ಕಡಿಮೆ ಆಗಿದೆ 3 ತಿಂಗಳಲ್ಲಿ. ಇದು ನನ್ನ ರಿಸಲ್ಟ್. 90 ಡೇಸ್ ಚಾಲೆಂಜಲ್ಲಿ ಇದು ಕೊನೆಯ ವಿಡಿಯೋ ನಿಮಗೆ. ಇನ್ನು ಮುಂದೆ ಈ ಥರ ಡೈಲಿ ವೀಡಿಯೋಸ್ ಬರಲ್ಲ, ಯಾವಾಗಾದರೂ ಒಮ್ಮೊಮ್ಮೆ ವೀಡಿಯೋಸ್ ಹಾಕ್ತಾ ಇರ್ತೇನೆ, ಅಪ್ಡೇಟ್ ಕೊಡ್ತಾ ಇರ್ತೇನೆ. ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ, ಈಗ 90 ಡೇಸ್ ಚಾಲೆಂಜ್ ಆಯ್ತಲ್ಲ, ಇನ್ನೆಲ್ಲ ಚೀಟ್ ಮೀಲ್ ಮಾಡೋದಾ ಅಂತ ಹೇಳಿದರೆ ಖಂಡಿತ ಇಲ್ಲ. ಇನ್ನೂ ಕೂಡ ಈಗ ಎಷ್ಟು ಮಾಡಿದ್ದೇನೆ ಅದಕ್ಕಿಂತ ಜಾಸ್ತಿ ಡಯಟನ್ನೇ ಮಾಡ್ತಾ ಹೋಗ್ತೇನೆ ನಾನು, ಚೀಟ್ ಮೀಲ್ ಮಾಡಲ್ಲ. ಅದಲ್ಲದೆ ಈಗ 2 ವಾರ ಆಯಿತು ಜಿಮ್ಮಿಗೆ ಹೋಗೋದು, ಆದ ಕಾರಣ ಫುಲ್ ಸ್ಟ್ರಿಕ್ಟ್ ಡಯಟಲ್ಲೇ ಇರ್ತೇನೆ. ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ಚೀಟ್ ಮೀಲ್ ಆಗ್ಬೋದು. ಇದು ಡೈಲಿ ವೀಡಿಯೋಸ್ ಹಾಕುವ ಈ ಒಂದು ಚಾಲೆಂಜ್ ಇದು ಕೊನೆಯ ವಿಡಿಯೋ ಅಂತೇಳಿ ಹೇಳ್ಬೋದು. ಇವತ್ತು ಬೇಸನ್ ಚೀಲವನ್ನು ಮಾಡ್ತಾ ಇದ್ದೇನೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ನೈಟ್ಗೆ ಕೂಡ ನನಗೆ ಇದೇ ಹಿಟ್ಟಿದೆ. ಹಾಗಾಗಿ ನೈಟ್ ಡಿನ್ನರಿಗೆ ಕೂಡ ಇದನ್ನೇ ತಗೊಳ್ತಾ ಇದ್ದೇನೆ. ಇವತ್ತು ಮಧ್ಯಾಹ್ನ ಮಾಮೂಲಿ ಅನ್ನ ಸಾರು ಸಾಂಬಾರು ಇರುತ್ತೆ. ಅದ ಕಾರಣ ನಾನು ವೀಡಿಯೋ ಶೂಟ್ ಏನು ಮಾಡಲ್ಲ, ಯಾಕೆಂದರೆ 90 ಡೇಸ್ ಚಾಲೆಂಜ್ ಮುಗಿಯಿತಲ್ವ, ಇವತ್ತಿಗೆ ಮುಗಿಯಿತು. ಇನ್ನು ಮುಂದೆ ಡಯಟ್ ಕಂಟಿನ್ಯೂ ಆಗುತ್ತೆ. ಆದರೆ ನಾನು ಮಧ್ಯಾಹ್ನ ಏನು ಈಗಲೇ ನಿಮಗೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಡುವ ಅಂತ ಹೇಳ್ಕೊಂಡು ಎಲ್ಲ ಈ ವಿಡಿಯೋನ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಮಾಮೂಲಿಯಾಗಿ ಅನ್ನ ಸಾರು ಇರುತ್ತೆ.
ಅಥವಾ ಪನ್ನೀರ್ ಏನಾದರೂ ಫ್ರೈ ಮಾಡ್ಕೊಂಡು ತಿಂತೇನೆ. ಅದರ ಮಧ್ಯಾಹ್ನದ ಲಂಚ್ ವೀಡಿಯೋ ಹಾಕ್ತಾ ಇಲ್ಲ, ಇವತ್ತಿಗೆ ವೀಡಿಯೋ ಲಾಸ್ಟ್ ಆಯಿತು. ಫ್ರೆಂಡ್ಸ್, ನನ್ನ 90 ಡೇಸ್ ಚಾಲೆಂಜ್ ಹೇಗಿತ್ತು, ಹೇಗೆ ರಿಸಲ್ಟ್ ಬಂದಿದೆ ಅನ್ನೋದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಹಾಗೆ ವೆಯ್ಟ್ ಲಾಸ್ ಅಂತ ಹೇಳಿದರೆ 3 kg 3 ತಿಂಗಳಲ್ಲಿ 3 kg ಓಕೆ ಅಂತ ಹೇಳ್ಬೋದು. ತಿಂಗಳಿಗೆ 1 kg ವೆಯ್ಟ್ ಲಾಸ್ ಆಗಿದೆ ಅಂತೇಳಿ ಹೇಳ್ಬೋದು. 3 ತಿಂಗಳಲ್ಲಿ ಎಲ್ರಿಗೂ ತಿಂಗಳಿಗೆ 3 kg ಹಾಗೆ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನನಗೆ ಆಗಲಿಲ್ಲ, ತೊಂದರೆ ಇಲ್ಲ. ಆದರೆ ನೀವು ನನ್ನನ್ನು ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಪ್ರ ಆಗಿದೆ ಅಂತ ಹೇಳಿ. ಹಾಗೆ ಇದು ಸಾಸಿವೆ ನೋಡಿ, ಇವತ್ತು ಒಣಗಲಿಕ್ಕೆ ಹಾಕಿದ್ದೇನೆ ಬಿಸಿಲಿಗೆ. ಇದು ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಪುಡಿ ಮಾಡ್ಕೋಬೇಕು ಉಪ್ಪಿನಕಾಯಿಗೆ. ಈ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ, ಹಾಗಾಗಿ ಇನ್ನು ನೆಕ್ಸ್ಟ್ ವೀಡಿಯೋಸ್ ಬರೋದಿಲ್ಲ. ಚಾಲೆಂಜ್ ಮುಗಿಯಿತು, ಅಪರೂಪಕ್ಕೊಂದೊಂದು ವೀಡಿಯೋಸ್ ಹಾಕ್ತಾ ಇರ್ತೇನೆ. ಉಪ್ಪಿನಕಾಯಿ ಮಾಡುವಾಗ ನೆಕ್ಸ್ಟ್ ಉಪ್ಪಿನಕಾಯಿ ವೀಡಿಯೋ ಕೂಡ ಹಾಕ್ತೇನೆ. ನೋಡಿ ನನ್ನ ಚಿನ್ನು. ಮತ್ತು ಇನ್ನೀಗ ಡೈಲಿ ವೀಡಿಯೋಸ್ ಮಾಡೋದು ಎಲ್ಲ ತುಂಬ ಕಷ್ಟ ಆಗ್ತದೆ, ಯಾಕೆಂದರೆ ಸೆಕೆ ತುಂಬ. ನನ್ನ ಬೆಕ್ಕಿಗೆ ಕೂಡ ಸೆಕೆ ಆಗ್ತದೆ ಅಂತೇಳಿ ಮಲಗಿದೆ ನೋಡಿ. ನೆಲದಲ್ಲೇ ಮಲಗೋದದು ಈಗ, ಇಲ್ಲಾಂದರೆ ಸೋಫಾದಲ್ಲಿ ಕುರ್ಚಿಯಲ್ಲೆಲ್ಲ ಮಲಗ್ತಿತ್ತು. ಈಗ ನೋಡಿ, ಅಲ್ಲಿ ಮಲಗಿದರೆ ಸ್ವಲ್ಪ ಹೊತ್ತು ಕುರ್ಚಿಯಲ್ಲಿ ಮಲಗುತ್ತೆ, ಆಮೇಲೆ ಕೆಳಗೆ ನೆಲದಲ್ಲಿ ಮಲಗುತ್ತೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೋಡಿ, ನನ್ನ ವೆಯ್ಟ್ ಬಂದು 74.3. ಫ್ರೆಂಡ್ಸ್, ಇದು ನನ್ನ ಇವತ್ತಿನ ವೆಯ್ಟ್. ವೆಯ್ಟ್ ತೋರಿಸಿ ಅಂತ ಹೇಳ್ತಿದ್ದೀರಲ್ಲ, ಇದು ನನ್ನ ವೆಯ್ಟ್ ನೋಡಿ. ಇವತ್ತು 90 ಡೇಸ್ ಕಂಪ್ಲೀಟ್ ಆದಾಗ ನೋಡಿದೆ 74-35 ಇದೆ. ಇನ್ನು ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಮುಂದೆ ಕಮ್ಮಿ ಆದಾಗ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ, ಮತ್ತು ಒಳ್ಳೆ ರೆಸಿಪೀಸ್ ಮಾಡಿದರೆ ವೀಡಿಯೋಸ್ ಹಾಕ್ತೇನೆ. ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೇನೆ. ಇಷ್ಟರವರೆಗೆ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ವೀಡಿಯೋನ ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.